ಗೈಸ್ ಇವಾಗ ಫೈನಲಿ ಕರ್ನಾಟಕದ ಹೆಮ್ಮೆ ರಾಜರ ಊರು ಮೈಸೂರಿಗಂತೂ ಬಂದ್ಬಿಟ್ಟಿದ್ದೀವಿ. ಗೈಸ್ ಇವಾಗ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬಂದಿದ್ದೆ, ಇಲ್ಲಂತೂ ಫುಲ್ ಜನ ಸಾಗರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಫ್ಯಾಮ್. ಇದು ನನ್ನ ಯೂಟ್ಯೂಬ್ನಲ್ಲಿ ಫಸ್ಟ್ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ನಮ್ಮ ಮತ್ತೆ ಪ್ಲ್ಯಾನೇ ಮಾಡ್ದಿರ ಮೈಸೂರಿಗೆ ಹೋಗ್ತಾಯಿದ್ದೀರಿ. ಅಲ್ಲೋಗಿ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ವೀಡಿಯೋ ಕೊನೆವರೆಗೂ ನೋಡಿ. ಗೈಸ್ ಇವಾಗ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಪ್ಯಾಕ್ ಮಾಡಿಕೊಂಡು ಇವಾಗ ನಮ್ಮ ನಡೆ ಮೈಸೂರಿನ ಕಡೆ. ಬಾಯ್ 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 ಮಾಡ್ಬಿಡಿ. ಗೈಸ್ ಇವಾಗ ವಿಜಯಪುರ ಬಂದಿದ್ದೀವಿ. ಇಲ್ಲಿಂದ ಬಸ್ ಹತ್ತಿ ಮೆಜೆಸ್ಟಿಕಲ್ಲಿ ಇಳಿದು ಅಲ್ಲಿಂದ ಸ್ಟ್ರೈಟ್ ಒಂದೇ ಸಲ ಮೈಸೂರು. ಗೈಸ್ ಇವಾಗ ರೆಡ್ ಬಸ್ ಎಕ್ಕಿ ಇವಾಗ ಹೋಗ್ತಾ ಇದ್ದೀವಿ. ಫುಲ್ ರಶ್ ರೆಡ್ ಬಸ್ಸು. ಮೆಜೆಸ್ಟಿಕಲ್ಲಿ ಕೂಡ ಬಸ್ ಮೂವ್ ಆಗ್ತೈತೆ. ಇವಾಗ ಸ್ಟ್ರೈಟ್ ಮೈಸೂರೇ. ನೈಟ್ ಆಗಿದೆ ಹೋಗೋಷ್ಟರಲ್ಲೇ. ವೆದರ್ ಮಾತ್ರ ಫುಲ್ ಬೆಂಕಿ, ಮಳೆ ಬಿದ್ದು. ಗೈಸ್ ಅರ್ಧ ಗಂಟೆಯಿಂದ ನಿಂತ್ಕೊಂಡಿದ್ದೀನಿ. ಸೀಟ್ ಕೂಡ ಸಿಗ್ತಾನೆ ಇಲ್ಲ. ಯಾರಾದ್ರೂ ಎದ್ದೇಳ್ತಾರೇನೋ ಅಂತ ಕಾಯ್ಕೊಂಡಿದ್ದೆ. ಒಬ್ಬರು ಕೂಡ ಎದ್ದೇಳ್ತಾರೆ ಕಾಣಿಸ್ತಾ ಇಲ್ಲ. ನೆಗೆಟಿವ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಇವ್ರು ಮೈಸೂರು ಗಂಟೆ ಎದ್ದೇಳಲ್ಲ. ಬೇಕಂದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ಬಿಡ್ತೈತೆ. BMTC ಬಸ್ಸಲ್ಲಿ ಮಾತ್ರ ಸೀಟ್ ಅಂತೂ ಸಿಗೋ ಚಾನ್ಸೇ ಇಲ್ಲ. ನಿಮ್ಗೇನಾದ್ರು ಕ್ರಿಕೆಟ್ ಆಡಕ್ಕೆ ಫೀಲ್ಡ್ ಇಲ್ವಾ? ಫೀಲ್ಡ್ ಇಸ್ ದೇರ್. ಇವತ್ತು ಸೀಟ್ ಸಿಕ್ತು ಅಂದ್ಕೊಂಡೆ. ಮತ್ತೆ ಬೇರೆ ಇಳಿತವ್ರೆ. ಇದೇ ಲಾಸ್ಟ್ ಸ್ಟಾಪು. ನಾವು ಇಳಿಬೇಕು ಗಮನಿಸ್ಕೊಂಡು. ಇಲ್ಲಿಂದ ಹೆಂಗೆ ಹೋಗೋದು? ಇಲ್ಲಿಂದ ಮೈಸೂರು ಬಸ್ ಎಲ್ಲಿರ್ತಿದ್ದೆ? ಯಾವ್ದಿದು? ಚಾಕ್ಲೇಟು. ಗೈಸ್ ಇವಾಗ ಬೆಂಗಳೂರಲ್ಲಿರೋ ಚಾಕ್ಲೇಟಿಗೆ ಬಂದಿದ್ದೀನಿ ಮೈಸೂರು ಬಸ್ ಯಾಕಕ್ಕ. ಇವಾಗ ಇಲ್ಲೋಗಿ ಬಸ್ ಎಕ್ಕೋದು. ಬಸ್ ಅಂತೂ ಇಲ್ಲ ಐತೆ. ಇವಾಗ ಒಳಗಡೆ ಹೋಗಿ ಎಕ್ಕೋದೆ. ಇದೊಂದು ಕೊಡೋಣ. ಇದೊಂದು ಪಾಪ್ಕಾರ್ನ್ ಒಂದು. ಹಂಗೆ ಒಂದು ಜ್ಯೂಸ್ ಕೊಟ್ಬಿಡೋಣ. ಮಾಜಾ ಒಂದು ಕೊಡೋಣ. ಗೈಸ್ ಏನೇನು ಬೇಕೋ ಎಲ್ಲ ತಗೊಂಡು ಹೋಗ್ತಾ ಇದ್ದೀರಿ. ಇವಾಗ ಒಳಗಡೆ ಹೋಗಿ ಕೂತ್ಕೊಂಡು ಸ್ಟ್ರೈಟ್ ಮೈಸೂರೇ ಹೋಗ್ತಾ ಇರೋದು. ಗೈಸ್ ಅವಾಗ ಎಕ್ಕಿದ್ದು ಮೈಸೂರು ಬಸ್ ಅಲ್ಲ, ಇದು ಮೈಸೂರು ಬಸ್ಸು. ಇವಾಗ ಥ್ರೂ ಮೈಸೂರಿಗೆ ಹೋಗ್ತಾ ಇರೋದೆ. ಮಂಡ್ಯ ರಾಮನಗರ ಎರಡೇ ಸ್ಟಾಪು. ಸ್ಟ್ರೈಟ್ ಮೈಸೂರೇ. ಈ ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ವೆಹಿಕಲ್ಸ್ ಬಿಟ್ರೆ ಏನಂದ್ರೆ ಏನೂ ಇಲ್ಲ. ಫುಲ್ ನೈಟ್ ಆಗೈತೆ. ಇಷ್ಟು ಮಾತ್ರ ನಮ್ಮೂರಲ್ಲಿ ಆಗಿದ್ದಿದ್ರೆ ಫುಲ್ ಪೀಸ್ ಆಗಿರೋದು. ಒಂದು ಸೌಂಡ್ ಕೂಡ ಇರ್ತೀರಾ. ಗೈಸ್ ಊಟ ತಿನ್ನಕ ಬಸ್ ನಿಲ್ಸೋರೆ. ತಿನ್ಕೊಂಡು ಇವಾಗ ಇಲ್ಲಿಂದ ಹೊರಡೋರೆ. ಗೈಸ್ ಇವಾಗ ರೈಸ್ ಕೂಡ ತಗೊಂಡಿದ್ದೀನಿ. ಇವಾಗ ತಿನ್ಬಿಟ್ಟು ಹೋಗ್ಬೇಕು. ಒಂದು ಇಡ್ಲಿ ಪಾರ್ಸಲ್ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಒಂದು ನಿದ್ದೆ ಬರ್ತಾ ಇದೆ. ತಿನ್ಕೊಂಡು ನಿದ್ದೆ ಹೋಗ್ತಿರೋದು. ಗೈಸ್ ಇವಾಗ ಮದ್ದೂರಲ್ಲಿ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಎಲ್ಲ ನೋಡಿ ಮಸ್ತ್ ಆಗೋದಲ್ಲ ಮದ್ದೂರಮ್ಮ ಜಾತ್ರೆ. ಗೈಸ್ ಇವಾಗ ಫೈನಲಿ ಕರ್ನಾಟಕದ ಹೆಮ್ಮೆ ರಾಜರ ಊರು ಮೈಸೂರಿಗಂತೂ ಬಂದ್ಬಿಟ್ಟಿದ್ದೀವಿ. ನಾವೇನೋ ಬಸ್ ಎಕ್ದಾಗ ಒಂದು 4 ಗಂಟೆ 5 ಗಂಟೆಗೆ ಬರ್ತೀವಿ ಅಂದ್ಕೊಂಡಿದ್ವಿ. ನಾವು ನೋಡಿದ್ರೆ 11 ಗಂಟೆಗೆ ಇಳಿಸ್ಬಿಟ್ಟವ್ರೆ. ಇವಾಗ ನಮ್ಮ ರೆಸ್ಟು ಸ್ಲೀಪು ಎಲ್ಲ ಫುಟ್ಬಾತೆ. ಮೆಜೆಸ್ಟಿಕಲ್ಲಿ ತಂದಿದ್ದು ಸ್ನ್ಯಾಕ್ಸ್ ಎಲ್ಲ ಬಸ್ಸಲ್ಲೇ ಬಿಟ್ಬಿಟ್ಟಿದ್ದಾರೆ. ನಿದ್ದೆ ಹೋಗ್ಬಿಟ್ಟು ಫುಲ್ಲು. ಅದನ್ನು ಹುಡುಕ್ತಾ ಇದ್ದೀರಿ. ಇಷ್ಟು ಬಸ್ಸಲ್ಲಿ ಯಾವ ಬಸ್ಸಲ್ಲಿ ಅಂತ ಹುಡ್ಕೋದೋ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಸಿಗ್ದಂಗೆ ಐತೆ. ನಾವು ತಿಂದಂಗೆ ಐತೆ. 8 ಗಂಟೆ ಹಂಗೆ ಬರ್ಬೇಕಾಯ್ತು ನಾವು. 8-7 ಗಂಟೆಗೆ ಮಾಡ್ತಾ ಇದ್ರು. ಇವಾಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. 11 ಗಂಟೆಗೆ ಬಂದರೆ ಎಲ್ಲಿ ತೆಗ್ದಿರ್ತಾರೆ. ಗೈಸ್ ಮೈಸೂರು ಪ್ಯಾಲೇಸ್ನ ಕಟ್ಟಿಸಿದವರು ಕೃಷ್ಣದೇವರಾಯ. ಅವರ ವಿಗ್ರಹ ಕೂಡ ಇಲ್ಲೇ ಐತೆ ನೋಡ್ಬೋದು. ಬ್ರೋ ಹಾಲೈತಾ? ಹಾಲು ಇಲ್ಲ. ಗೈಸ್ ಇವಾಗ ಹಾಲು ತಗೊಂಡು ಹೋಗ್ತಾ ಇದ್ದೀನಿ. ಗೈಸ್ ಪ್ಯಾಲೇಸ್ ಅಂತ ಕ್ಲೋಸ್ ಆಗುತ್ತೆ ಅಷ್ಟೇ. ಇವಾಗ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕುತ್ಕೊಂಡಿರೋದು. ಇಲ್ಲ ಮಲ್ಕಾನಿ ಇವಾಗ ಬೆಳಗ್ಗೆ ಕೆದ್ದೇಳೆ. ಗೈಸ್ ಇವಾಗ ಟೈಮು 4 ಗಂಟೆ. ಇವಾಗ ಅಲ್ಲಿಗೆ ಮಾತಾಡೋದು ಫ್ರೆಶ್ ಅಪ್ ಆಗಿದ್ದೀನಿ. ಗೈಸ್ ಇವಾಗ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬಂದಿದ್ದೆ. ಇಲ್ಲಂತೂ ಫುಲ್ ಜನ ಸಾಗರ. ಗೈಸ್ ದರ್ಶನಕ್ಕೆ ಕ್ಯೂ ಅಂತೂ ಇದ್ದೀವಿ. ಕ್ಯೂ ಅಂತೂ ಹೆವಿ ಲಾಂಗ್ ಐತೆ. ಇನ್ನಂತೂ ಮೂವ್ ಆಗೋ ಥರ ಇಲ್ಲ. ಅದಕ್ಕೆ ಎಲ್ಲರೂ ಸಿಟ್ಟಿಂಗ್ ಇಲ್ಲೇ ಆಗ್ಬಿಟ್ಟಾರೆ. ಗೈಸ್ 3 ಅವರ್ ಆದಮೇಲೆ ದೇವಸ್ಥಾನ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಗೈಸ್ ದರ್ಶನ ಅಂತೂ ಮುಗಿತು. 4 ಅವರ್ ಶ್ರಮ ಪಟ್ಟಿದ್ದಕ್ಕೆ ನಾವು. ಗೈಸ್
ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಆದರೂ ಜನ ಅಂತೂ ಕಮ್ಮಿನೇ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾರೆ. ಗೈಸ್ ಇವಾಗ ಫ್ರೂಟ್ ಸಲಾಡ್ ತಿನ್ಕೊಂಡು ಬಸ್ ಕೂಡ ಬಂತು, ಇವಾಗ ಹೋಗೋದೆ. ಗೈಸ್ ಇವಾಗ ಫಿಶ್ ವರ್ಲ್ಡ್ಗಂತೂ ಟಿಕೆಟ್ ತಗೊಂಡಿದ್ದೀರಿ ಗೈಸ್. ಫಿಶ್ ವರ್ಲ್ಡ್ ಗೈಸ್ ಇಷ್ಟಕ್ಕೆ 600 ರೂಪಾಯಿ ಆಗುತ್ತೆ. ಇನ್ನೇನು ಅದು ಫೀಡ್ ಮಾಡೋಂಗಿದ್ರೆ ಅದಕ್ಕೊಂದು 500 ರೂಪಾಯಿ ಅಂತೆ. ಫುಲ್ ಸೈಕಾಗೈತೆ. ಫಿಶ್ ಗ್ಲಾಸ್ ಹೌಸ್ ಸಾಕತ್ತಾಗೈತೆ ಮಾತ್ರ. ಬೆಂಕಿ ಜೆಲ್ಲಿ ಫಿಶ್ ಮಸ್ತಾಗೈತೆ ನೋಡು, ಎಷ್ಟು ಫಿಶ್ ಐತೆ. ಫಿಶ್ ಫುಲ್ ಮಸ್ತ್. ಗೈಸ್ ಇವಾಗ ಅಲ್ಲಿ ಫ್ಲಿಪ್ಕಾರ್ಟ್ ನೋಡ್ಕೊಂಡು ಇವಾಗ ಇಲ್ಲೇ ಊಟ ತಿಂತಾ ಇದ್ದೀವಿ ಗೈಸ್. ಇವಾಗ ಬ್ಯಾಗ್ನ ಲಾಕರಲ್ಲಿ ಇಟ್ಟು ಇವಾಗ ಝೂ ಒಳಗಡೆ ಹೋಗ್ತಾ ಇದ್ದೀವಿ. ಝೂ ಒಳಗಡೆ ಅಂತ ಬಂದಿದ್ದೀವಿ. ಇವಾಗ ಟಿಕೆಟ್ ಕೂಡ ತಗೊಂಡಿದ್ದೀನಿ. ಮೇಡಮ್ ಅಲ್ಲಿ ವೈಟ್ ನವಿಲ್ ನೋಡಲ್ಲಿ. ನವಿಲ್ ಹೆಂಗೆ ಹೋಗೋದು? ಕಾಗೆ ಹೆಂಗೆ ಹೋಗೋದು? ಕಾಗೆ ಹಾಂ ಮೊಲ. ಅದು ಮರಕ್ಕೆ ಎಕ್ತೈತೆ ನೋಡು ಹುಲಿ. ಅಲ್ಲಿ 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 ಮರ. ಲಯನ್ ನೋಡನ್ ಸಿಂಹ. ಏನದು? ಏನದು? ಜಿಯಾ ನೋಡಿ ಹೆಂಗು ಮೇಲೆ ಬಿಡ್ತೈತೆ. ಏನದು? ಜಿಂಕೆ ಅದು ಇರೋದು. ಇವಾಗ ಎಕ್ಸ್ಪ್ಲೋರಿಂಗ್ ದ ಸ್ನೇಕ್ಸ್ ಪ್ಲೇಸ್. ಎಲ್ಲ ಥರದ ಹಾವು ಐತೆ ಇಲ್ಲಿ. ನೋಡೋಣ ಒಳಗಡೆ ಹೋಗಿ ಯಾವ್ಯಾವ್ದೈತೆ ಏನಿಲ್ಲ. ಗೈಸ್ ನಾಗರಾವು ಗೈಸ್, ಇದು ಕಪ್ಪಟೆ ಹಾವು ಅಂತ. ನನಗಂತೂ ಗೊತ್ತಿಲ್ಲ ಯಾವುದು ಅಂತ. ಇವೆಲ್ಲ ಚಿಕ್ಕ ಚಿಕ್ಕ ಹಾವುಗಳು ಇರೋವೆಲ್ಲ. ಈ ಥರದ್ದೆಲ್ಲ ನಾವು ಮಾಡ್ತೀವಿ. ನಾವೇನಿದು ಹೆಬ್ಬಾವು ಅನ್ಕೊಂಡ ಅಂಥವೆಲ್ಲ. ಗೈಸ್ ಹೆಬ್ಬಾವ್ ನೋಡ್ರಿ ಇಲ್ಲೇ ಐತೆ. ಈ ಹೆಬ್ಬಾವನ್ ಬಿಟ್ಟಿದ್ದೆ ನಾನೇ ಗೈಸ್. ಪಾಪ ಇಲ್ಲ ಅಂದ್ರೆ ಹೆಬ್ಬಾವು, ಅದಕ್ಕೆ ನಾನೇ ಕಾಡಲ್ಲಿ ಹಿಡ್ಕೊಂಡ್ಬಂದು ಬಿಟ್ಟಿದ್ದೀನಿ ಬದುಕೊಳ್ಳಿ ಅಂತ. ಗೈಸ್ ಅನಕೊಂಡಕ್ಕಿಂತ ಹೆಬ್ಬಾವು ಮಸ್ತು ಭಯಂಕರ ಸೈಜ್ ಐತೆ. ನನ್ನ ಕೈ ಒಂದು 3-4 ಆಗಬೇಕು ಅಷ್ಟು ಸೈಜ್ ಐತೆ. ಮಸ್ತು ಭಯಂಕರ. ಗೈಸ್ ಲಾಸ್ಟ್ ಒಂದು ಫೈನಲ್ ಪ್ಲೇಸ್ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಇವಾಗ ಇಲ್ಲಿಂದ ಕಳಿಸ್ಕೊಳೋದೆ. ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ಗೈಸ್ ಇವಾಗ ಫೈನಲಿ ಅರಮನೆ ಹತ್ರ ಅಂತೂ ಬಂದಿದ್ದೀನಿ. ಇಲ್ಲಿ ಲೈಟ್ಗಳು ಕಾಣಿಸೈತಲ್ಲ ಗೈಸ್, ಇದು ನೈಟ್ ಅಂತೂ ಮಸ್ತಾಗಿ ಕಾಣಿಸ್ತೈತೆ ವ್ಯೂ ಮಾತ್ರ. ಅದೇ ಇಲ್ಲಿ ಎಷ್ಟು ಲೈಟ್ ಐತೆ ಗೊತ್ತಾ ಗೈಸ್? ಒಟ್ಟು 96,000 ಲೈಟ್ ಐತೆ. ಇದನ್ನು ಬರೀ 7ರಿಂದ 8 ಗಂಟೆ ಗಂಟ ಅಷ್ಟೇ ಆನ್ ಮಾಡೋದು, ಅದು ಸಾಟರ್ಡೆ ಸಂಡೇ. ಇವಾಗ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ, ಬಟ್ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಟಿಕೆಟ್ ಬೇಕಂತೆ. ನನ್ನ ಹತ್ರ ಅಷ್ಟೊಂದು ಬಜೆಟು ಇಲ್ಲ. ಇವಾಗ ಮನೆ ಬೇರೆ ಫೋನ್ ಆಗ್ತಾರೆ ಬಾಬಾ ಅಂತ. ಅದಕ್ಕೆ ಇವಾಗ ಅರ್ಜೆಂಟ್ ಹೋಗಬೇಕು. ಒಳಗಡೆ ಹೋಗಿದ್ರು ನಾನು ಅಂಬಾರಿ ಬಗ್ಗೆ ಒಂದೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದು. ನಿಮಗೂ ಗೊತ್ತು ಗೈಸ್, ಅಂಬಾರಿ 750 kg ಐತೆ, 1000 ವರ್ಷ ಇತಿಹಾಸ ಐತೆ. ಬಟ್ ನಿಮಗೆ ಗೊತ್ತಿಲ್ಲದಿದ್ದೇನು ಗೊತ್ತಾ? ಅದು ಕರ್ನಾಟಕದ್ದೇ ಅಲ್ಲ ಅಂಬಾರಿ, ಅದು ಮಹಾರಾಷ್ಟ್ರದ ಅಂಬಾರಿ. ಅವಾಗ 1300ರಲ್ಲಿ ದೆಹಲಿ ಸುಲ್ತಾನ ಒಬ್ಬ ಸತ್ತೋಗ್ತಾನೆ. ಅವಾಗ ಅಕ್ಕ ಬುಕ್ಕರು ತಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ಹಬ್ಬಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಅವಾಗ್ಲಿಂದನೂ ಅದನ್ನು ವಿಜಯನಗರ ಸಾಮ್ರಾಜ್ಯದವರೇ ಕಾಪಾಡ್ಕೊಂಡು ಬರ್ತಾವ್ರೆ. ನನಗೆ ಗೊತ್ತಿರೋದು ಇಷ್ಟ ಗೈಸ್. ಇದನ್ನು ನಾನು 10th ಇದರಲ್ಲಿ ಓದಿದ್ದೆ, ಅದನ್ನು ಹೇಳಿದೆ ಅಷ್ಟೇ. ಈ ಗಂಟ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ. ಏನೋ ನನ್ನ ಚಿಕ್ಕ ಪ್ರಯತ್ನ ನಾನು ಪಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.